ಹಲೋ ಮೈ ಡಿಯರ್ ಇನ್ಸ್ಟಾ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಫ್ರೆಂಡ್ಸ್, ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದ್ರೆ, ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಏನಾದರೂ ಇದ್ದೀರಾ, ಅವರಿಗೆ ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ಏನು, ನಿಮ್ಮ ಪರ್ಸನ್ಗೆ ನಿಮ್ಮ ಹತ್ರ ಬರುವ ಯೋಚನೆ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳು ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೋನೇಟ್ ಆಗ್ತಾ ಇದೆ, ಅದೊಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ಕೊಳ್ಬೇಕಾಗತ್ತೆ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ಕೊಂಡು ಇದೊಂದು ಕಾರ್ಡ್ ರೀಡಿಂಗ್ನ ನೀವು ನೋಡ್ಬೇಕಾಗತ್ತೆ. ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಎಂದಿನಂತೆ ನಾನು ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಹಾಗೆ ಒಂದಷ್ಟು ನಿಮ್ಮ ಪರ್ಸನ್ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ಅವರ ಮನಸ್ಸಿನ ಮಾತು ಏನಾಗಿದೆ ಅನ್ನೋದು ಕೂಡ ನಾನು ಇವತ್ತು ನನ್ನ ರೀಡಿಂಗಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೀವು ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ಕೊಂಡು ಇದೊಂದು ರೀಡಿಂಗ್ನ ನೋಡಿ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿ ಏನಾದರೂ ಇದ್ದರೆ, ನಿಮ್ಮ ಪರ್ಸನ್ ಕಡೆಯಿಂದ ಒಂದು ಕಾಲ್ ಮೆಸೇಜ್ ಏನು ಬರ್ತಾ ಇಲ್ಲ ಅನ್ನೋದಾದರೆ, ಅವರು ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ಅವ್ರಿಗೆ ಈ ಪ್ರೀತಿ ಬಗ್ಗೆ ಏನು ಅಭಿಪ್ರಾಯ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಒಂದಷ್ಟು ನಿಮ್ಮ ಪರ್ಸನ್ನ ಮನಸ್ಸಿನ ಮಾತುಗಳನ್ನು ನಾನು ತೆಗಿತಾ ಇದ್ದೀನಿ. ಅವ್ರು ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಈ ಪ್ರೀತಿ ವಿಚಾರದಲ್ಲಿ, ಅವರ ಫೀಲಿಂಗ್ಸ್ ಏನಾಗಿದೆ ಅನ್ನೋದು. ಮೊದಲು ಅವರ ಮನಸ್ಸಿನ ಮಾತೇನಾಗಿದೆ ಅಂತ ಹೇಳೋದಾದರೆ, ಐ ಕಾಂಟ್ ಡೂ ದಿಸ್ ರೈಟ್ ನೌ. ನಾನೀಗ ಮಾಡೋದಕ್ಕಾಗ್ತಾ ಇಲ್ಲ. ನಾನು ಇವಾಗ ಅದು ಕಾಲ್ ಆದರೂ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರ ನಡುವೆ ಏನಾದರೂ ಒಂದು ವಿಚಾರಕ್ಕೆ ಕಿರಿಕಿರಿ ಆಗಿರ್ಬೋದು, ನಾನು ಸದ್ಯಕ್ಕೆ ಈಗ ಮಾಡೋದಕ್ಕಾಗ್ತಾ ಇಲ್ಲ, ಕಾಲ್ ಆಗಿರ್ಬೋದು, ನಾನೀಗ ಸದ್ಯಕ್ಕೆ ನಾನು ಮಾಡೋದಕ್ಕಾಗ್ತಾ ಇಲ್ಲ ಕಾಲ್ ಅಂತ ಹೇಳ್ತಾ ಇದ್ದಾರೆ. ಐ ಕ್ರೈ ಎಟ್ ನೈಟ್. ನಾನು ನಿನ್ನ ಬಗ್ಗೆ ನೆನೆಸ್ಕೊಂಡು ಕೆಲವು ರಾತ್ರಿಗಳು ಅತ್ತಿದ್ದೂ ಇದೆ ಅಂತಲೂ ನಿಮ್ಮ ಪರ್ಸನ್ ಮನಸ್ಸಿನ ಆಗಿದೆ. ಪ್ಲೀಸ್ ಡೂ ವಾಟ್ ಈಸ್ ಬೆಸ್ಟ್ ಫಾರ್ ಯುವರ್ ಹಾರ್ಟ್. ನಿನ್ಗೇನು ಅನ್ಸುತ್ತೆ, ನಿನ್ನ ಮನಸ್ಸು ಹೇಗೆ ಹೇಳುತ್ತೆ, ಏನು ಹೇಳುತ್ತೆ ಅದನ್ನು ನೀನು ಮಾಡು ಅಂತ ಹೇಳಿ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ ನಿಮಗೆ. ಐ ನೀಡ್ ಟು ಹೋಲ್ಡ್ ಬ್ಯಾಕ್ ಮೈ ಟ್ರೂ ಫೀಲಿಂಗ್ಸ್ ಫಾರ್ ಯು ಅಂತ ಅಂತೀರ. ನಾನು ಮತ್ತೆ ಮೊದಲಿನ ತರಹ ನಮ್ಮ ಪ್ರೀತಿಯಲ್ಲಿ ನಿಜವಾದ ಫೀಲಿಂಗ್ಸ್ಗಳನ್ನ ನಾನು ನಿನ್ನ ಜೊತೆ ಶೇರ್ ಮಾಡಬೇಕು. ನಾವು ಆಗ ಹೇಗಿದ್ವಿ ರಿಯಾಲಿಟಿ, ಈ ಪ್ರೀತಿಯಲ್ಲಿ ನಿಜವಾಗ್ಲೂ ನನ್ನ ಫೀಲಿಂಗ್ಸ್ ಬಗ್ಗೆ ನಿನ್ನ ಹತ್ರ ಹೇಳ್ಕೊಳ್ಬೇಕು ಅನ್ನೋದು ಕೂಡ ಆಸೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಬೆಟರ್ ವಿತ್ ಮೈ ಮೈಂಡ್ ದೆನ್ ಮೈ ಹಾರ್ಟ್. ನಾನು ನನ್ನ ಮನಸ್ಸಿನ ಮಾತು ಮತ್ತು ಮನಸ್ಸಿನ ಮಾತಿಗಿಂತ ಬುದ್ಧಿಯ ಮಾತಿನೊಂದಿಗೆ ನಾನು ಖುಷಿಯಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಅವರ ಮನಸ್ಸಿನ ಮಾತಾಗಿತ್ತು. ಇಲ್ಲಿ 3 ಆಫ್ ವಾಂಡ್ಸ್ ಬಂದಿದೆ, 8 ಆಫ್ ವಾಂಡ್ಸ್ ಬಂದಿದೆ, ಸ್ವಾರ್ಡ್ಸ್ ಬಂದಿದೆ. ಅವರು ಕೂಡ, ನಿಮ್ಮ ಪರ್ಸನ್ ಕೂಡ ನಿಮ್ಮ ಪ್ರೀತಿ ವಿಚಾರದಲ್ಲಿ ಅವರು ಕೂಡ ಕೊರಗಿದ್ದೂ ಇದೆ. ಬಟ್ ಇಷ್ಟು ದಿವಸ ಏನೇ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ರೂ ಅವ್ರಿಗೆ ನಿಮ್ಮ ನೆನಪಾಗೋದಕ್ಕೆ ಶುರುವಾಗಿದೆ ಇತ್ತೀಚೆಗೆ. ಇಷ್ಟು ದಿವಸ ನಿಮ್ಮ ಎನರ್ಜಿ ಅವ್ರ ಹತ್ರ ಪಾಸ್ ಆಗಿದ್ದಾಗಿರ್ಬೋದು, ಏನೇ ಇರ್ಬೋದು. ಒಂದಷ್ಟು ದಿನಗಳು ಅವರು ನೋಡಿ, ಇಲ್ಲಿ ಒಂದು ಕಾರ್ಡ್ ಬರುತ್ತೆ, ಐ ಕ್ರೈ ಎಟ್ ನೈಟ್ ಅಂತ. ಅವರು ಇಲ್ಲಿ ನೋಡಿ, ಈ ಫೋಟೋ ನೋಡಿ, 4 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಕೆಲವೊಂದು ನಿಮ್ಮ ನಡುವೆ ಜಗಳ ಆಗಿರೋದಾಗಿರ್ಬೋದು, ಅಥವಾ ನಿಮ್ಮ ಜೊತೆ ಕಳೆದಿರೋ ಒಳ್ಳೆ ಕ್ಷಣಗಳಾಗಿರ್ಬೋದು, ಅದನ್ನು ನೆನಪು ಮಾಡಿಕೊಂಡು ಅವರೇ ಮಾನಸಿಕವಾಗಿ ಕುಗ್ಗಿದ್ದೂ ಇದೆ. ಸೊ ಅವ್ರ ಕಡೆಯಿಂದ ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟ್ ಬರುತ್ತಾ ಅನ್ನೋದಾದರೆ, ಹೌದು, ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಎಷ್ಟೋ ಸಲ ಅಂದ್ಕೊಂಡಿದ್ದಾರೆ. ಎಷ್ಟೋ ಸಲ ಅವರು ಮೆಸೇಜ್ ಆಗಿರ್ಬೋದು, ಅಥವಾ ಬ್ಲಾಕ್ನ ಅನ್ಬ್ಲಾಕ್ ಮಾಡಿರ್ಬೋದು, ಮತ್ತು ಬ್ಲಾಕ್ ಮಾಡ್ಕೊಂಡಿರ್ಬೋದು. ಅಷ್ಟರ ಮಟ್ಟಿಗೆ ಅವ್ರ ಮೈಂಡ್ ಫ್ಲಕ್ಚುಯೇಟ್ ಆಗ್ತಾ ಇದೆ. ಇಲ್ಲಿ ಔಟ್ಕಮ್ ಬಂದು ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದಷ್ಟು ನಿಧಾನ ಆಗಬಹುದು. ಬಟ್ ಆದರೆ ಈ ಪ್ರೀತಿ ವಿಚಾರದಲ್ಲಿ, ಈ ಸಂಬಂಧದಲ್ಲಿ, ಈ ನಿಮ್ಮಿಬ್ರದ್ದು ಏನು ಸಂಬಂಧ ಇದೆಯಲ್ಲ ರಿಲೇಷನ್ಶಿಪ್ಪಲ್ಲಿ, ಮತ್ತೆ ಇದು ಸರಿ ಹೋಗುತ್ತೆ ಅನ್ನೋದೇ ತೋರಿಸ್ತಾ ಇದೆ. ಏಕೆ ಅಂದರೆ ಮೇಜರಾಗಿ ಇಲ್ಲಿ ಸನ್ ಕಾರ್ಡ್ ಬಂದಿರೋದ್ರಿಂದ
ಆಕ್ಚುಲಾಗಿ ಈ ಪ್ರೀತಿ ವಿಚಾರದಲ್ಲಿ ಮತ್ತೆ ಎಲ್ಲವೂ ಸರಿ ಹೋಗುತ್ತೆ ಅನ್ನೋದೇ ತೋರಿಸ್ತಾ ಇದೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು ಈಗ, ಬಟ್ ಆದರೆ ನಿಮ್ಮ ಪರ್ಸನ್ ನಿಮಗೆ ಕಾಲ್ ಮಾಡೇ ಮಾಡ್ತಾರೆ, ಅವರಾಗ ಅವರೇ ಮಾತಾಡ್ತಾರೆ ಅನ್ನೋದು ಕೂಡ ಇದೆ. ಒಂದಷ್ಟು ದಿನ ನೀವು ತಾಳ್ಮೆಯಿಂದ ಇರಬೇಕಾಗತ್ತೆ. ನೀವು ಅವ್ರನ್ನ ಪದೇ ಪದೇ ಇರಿಟೇಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ನಿಮ್ಮಿಂದ ದೂರ ಆಗೋದಕ್ಕೆ ಹೋಗ್ತಾರೆ. ಸೊ ಈಗ ಆಲ್ರೆಡಿ ಅವ್ರಿಗೆ ನಿಮ್ಮ ನೆನಪು ಕಾಡೋದಕ್ಕೆ ಶುರುವಾಗಿದೆ. ಯಾಕೆಂದ್ರೆ ನೀವು ಇಷ್ಟು ದಿವಸ ಅವ್ರ ಮೇಲ್ ಬಿದ್ದು ಮಾತಾಡೋದಾಗಿರ್ಬೋದು, ಮೇಲ್ ಬಿದ್ದು ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು, ಈ ಥರದ್ದೆಲ್ಲ ಮಾಡ್ಕೊಂಡು ಬಂದಾಗ ಸೊ ಅವ್ರು ರೈಟ್ ಡಿಸಿಷನ್ ತಗೊಳ್ತಾ ಇದ್ದಾರೆ. ಈಗ ಸೈಲೆಂಟ್ ಆಗಿ ನೀವು ಇರೋದ್ರಿಂದ ಆ ಎನರ್ಜಿ ಏನಾಗ್ತಾ ಇದೆ, ಇವ್ರು ಯಾಕೆ ನನಗೆ ಫೋನ್ ಮಾಡ್ತಾ ಇಲ್ಲ, ಇವಳು ಯಾಕೆ ಮಾಡ್ತಾ ಇಲ್ಲ, ಇವನು ಯಾಕೆ ಮಾಡ್ತಾ ಇಲ್ಲ, ಯಾಕೆ ಸ್ಟಾಪ್ ಆಯ್ತು, ಅವ್ರೇನಾದ್ರು ಬೇರೆ ದಾರಿ ನೋಡ್ಕೊಂಡು ಬಿಟ್ಟಿದಾರ, ಈ ಥರದ್ದೆಲ್ಲ ಒಂದು ಯೋಚನೆ ಆಗೋದಕ್ಕೆ ಶುರು ಆಗ್ತಾ ಇದೆ. ಸೊ ಅದಕ್ಕೆ ಹೇಳಿದೆ ನಾನು, ನಿಮ್ಮ ಎನರ್ಜಿನ ಜಾಸ್ತಿ ಪಾಸ್ ಮಾಡೋದಕ್ಕೆ ಹೋಗಬೇಡಿ. ನೀವು ಕಾಂಟ್ಯಾಕ್ಟ್ ಮಾಡಿದಷ್ಟು, ಮೇಲ್ ಬಿದ್ದು ಮಾತಾಡೋಕ್ಕೆ ಅಂತ ಹೋದಷ್ಟು ಅವರು ನಿಮ್ಮಿಂದ ದೂರ ಆಗ್ತಾರೋ ಹೊರತು ಹತ್ರ ಆಗಲ್ಲ ಅಂತ ಹೇಳ್ಬೋದು. ಸೊ ಈ ಪ್ರೀತಿ ವಿಚಾರದಲ್ಲಿ ಮತ್ತೆ ನೀವಿಬ್ರು ಒಂದಾಗ್ತೀರಿ ಅಂತಾನೆ ನನಗೆ ತೋರಿಸ್ತಾ ಇದೆ. ಸೊ ಇದು ಮೊದಲನೆಯ ರೀಡಿಂಗ್ ಆಗಿತ್ತು. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಅವರ ರೀಡಿಂಗ್ ಏನಾಗಿದೆ, ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ನೆನ್ಪು ಮಾಡಿಕೊಂಡು ಇದೊಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಏನಾದರೂ ಇದ್ದರೆ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಬರ್ತಾರಾ, ಮತ್ತೆ ಮಾತಾಡ್ತಾರಾ, ಅವರ ಫೀಲಿಂಗ್ಸ್ ಏನಾಗಿದೆ, ಅವ್ರ ಮನಸ್ಸಿನ ಮಾತುಗಳೆಲ್ಲ ಏನಿದೆ ಅನ್ನೋದು ಇವತ್ತಿನ ರೀಡಿಂಗಲ್ಲಿ ನೀವು ತಿಳ್ಕೊಳ್ಬೋದು. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ನೆನ್ಪು ಮಾಡ್ಕೊಳ್ಳಿ. 3 ಬಾರಿ ನೆನ್ಪು ಮಾಡಿಕೊಂಡು ಇದೊಂದು ಕಾರ್ಡ್ ರೀಡಿಂಗ್ನ ನೀವು ನೋಡಿ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿದೆ. ಒಂದಷ್ಟು ನಾನು ಲವ್ ಆರಕಲ್ ಕೂಡ ತೆಗಿತಾ ಇದ್ದೀನಿ. ನಿಮ್ಮ ಪರ್ಸನ್ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ನಿಮ್ಮ ಪರ್ಸನ್ನ ಮನಸ್ಸಿನ ಮಾತು ಏನಾಗಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿದೆ. ಐ ಕಾಂಟ್ ಮೇಕ್ ಯು ಹ್ಯಾಪಿ, ನಾನು ನಿನ್ನನ್ನು ಸಂತೋಷವಾಗಿ ಇಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದೆ. ಐ ವಾಂಟ್ ಔಟ್, ನಾನು ಈಗ ಹೋಗಬೇಕು, ನನಗಿಲ್ಲಿ ಈಗಿರೋದಕ್ಕೆ ಇಷ್ಟ ಇಲ್ಲ ಅನ್ನೋದು ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ. ದೇ ಹ್ಯಾವ್ ಹರ್ಟ್ ಮೀ, ನಿಮ್ಮ ಕಡೆಯಿಂದ ಇರಬಹುದು ಅಥವಾ ನಿಮ್ಮಿಂದ ಇರಬಹುದು, ಯಾರಾದರೂ ಅವ್ರಿಗೆ ಮನಸ್ಸಿಗೆ ನೋವು ಮಾಡಿದಿರಾ ಅಥವಾ ನಿಮ್ಮ ಮಾತುಗಳಿಂದನೇ ನೋವು ಮಾಡಿದಿರಾ ಅಥವಾ ನಿಮ್ಮ ಕಡೆಯಿಂದ ಯಾರಾದರೂ ಮಾತಾಡಿ ಅವ್ರನ್ನ ಮನಸ್ಸಿಗೂ ನೋವು ಮಾಡಿರ್ಬೋದು ಅಂತ ತೋರಿಸ್ತಾ ಇದೆ. ಐ ಹ್ಯಾವ್ ಟು ಲೆಟ್ ಯು ಗೋ ಟು ಫೈಂಡ್ ಮೈ ಸೆಲ್ಫ್, ನಾನು ನಿನ್ನನ್ನು ಬಿಟ್ಕೊಡ್ಬೇಕಾಗಿದೆ, ಯಾಕೆಂದರೆ ನನ್ನನ್ನು ನಾನು ಕಂಡು ಹಿಡ್ಕೊಳ್ಬೇಕು, ನನ್ನನ್ನು ನಾನಾಗಿರಬೇಕು ಅನ್ನೋದು ಅವರ ಮನಸ್ಸಿನ ಮಾತಾಗಿದೆ. ಎಮೋಷನ್ಸ್ ಓವರ್ ವೆಲ್ಮ್ ಮೀ, ನನ್ನಿಂದ ಎಮೋಷನ್ಸ್ ಎಲ್ಲ ಮುಗಿದಿದೆ ಅನ್ನೋದು ತೋರಿಸ್ತಾ ಇದೆ. ಸೊ 6 ಆಫ್ ಪೆಂಟಿಕಲ್ಸ್, 8 ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಕಪ್ಸ್, ಷನ್. ಓಕೆ, ನಿಮ್ಮ ಪರ್ಸನ್ ಸಿಚುವೇಶನ್ ಹೇಗಿದೆ ಅಂತ ಹೇಳಿದ್ರೆ ಒಂದಷ್ಟು ಕನ್ಫ್ಯೂಷನಲ್ಲಿದ್ದಾರೆ. ಒಂದಷ್ಟು ಅವರ ವೈಯಕ್ತಿಕ ವಿಚಾರವಾಗಿರ್ಬೋದು, ಅವ್ರ ಕೆಲಸದ ವಿಚಾರವಾಗಿರ್ಬೋದು, ಬಿಸ್ನೆಸ್ ಏನೇ ಇರ್ಬೋದು, ಆ ವಿಚಾರವಾಗಿ ಒಂದಷ್ಟು ಒದ್ದಾಟಗಳು ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ನಿಮ್ಮನ್ನು ಅವ್ರು ನೆನ್ಪು ಮಾಡ್ಕೊಳ್ತಾರ ಅಂತ ಹೇಳಿದ್ರೆ ಇದು ಇತ್ತೀಚೆಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರಬಹುದು ಅಂತ ಸಾಕಷ್ಟು ಜನ ಇತ್ತೀಚೆಗಾಗಿರುವಂಥ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನು ನೋಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ನನಗೆ ಈ ರೀಡಿಂಗಲ್ಲಿ. ಸೊ ಅವ್ರಿಗೇನಾಗಿದೆ ಅಂತ ಹೇಳಿದ್ರೆ, ನನಗೆ ನೀನು ಬಿಟ್ಟರೆ ಸಾಕು ಅನ್ನೋ ರೀತಿ ಆಗಿದೆ. ನನಗೆ ನನ್ನ ದುಡಿಮೆ ಮುಖ್ಯ, ನನ್ನ ಕೆಲಸ ಮುಖ್ಯ, ನನ್ನ ಪರ್ಸ್ನಲ್ ವಿಚಾರಗಳು ಮುಖ್ಯ, ಅದಕ್ಕೆ ನಾನು ಎಫರ್ಟ್ ಹಾಕಬೇಕು, ನನ್ನ ಗೋಲ್ ಕಡೆ ನಾನು ಗಮನ ಕೊಡಬೇಕು ಅನ್ನೋದಾಗಿದೆ. ಬಟ್ ಆದರೆ ಆ ವ್ಯಕ್ತಿಯ ಮನಸ್ಸಲ್ಲಿ ಏನಾದರೂ ನಿಮ್ಮ ಬಗ್ಗೆ ಒಳ್ಳೆ ಫೀಲಿಂಗ್ಸ್ ಇದೆಯಾ, ಏನು ಫೀಲಿಂಗ್ಸ್ ಇದೆ ಅಂತ ನೋಡೋದಕ್ಕೆ ಹೋದರೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಕ್ವೀನ್ ಆಫ್ ಕಪ್ಸ್ ಸೆಂಟರ್ ಆಫ್ ಎನರ್ಜಿ ಆಗಿರೋದ್ರಿಂದ ನಿಮ್ಮ ಬಗ್ಗೆ ಆತ ನೀವು ಎಷ್ಟು ಪ್ರೀತಿ ಮಾಡ್ತೀರಾ, ನೀವು ಎಷ್ಟು ಅವ್ರನ್ನ ಮಿಸ್ ಮಾಡ್ಕೊಳ್ತೀರಾ, ನೀವು ಎಷ್ಟು ಅವ್ರನ್ನ ಹಚ್ಕೊಂಡಿದ್ದೀರಾ ಅನ್ನೋದು ಅವರಿಗೆ ಗೊತ್ತಿದೆ. ಬಟ್ ಆದರೆ ನಿಮ್ಮನ್ನ ಈಗೇನಾದರೂ ಅವ್ರು ಅಟ್ಯಾಚ್ ಆದರು ಅಂತ ಹೇಳಿದ್ರೆ ನನ್ನ ಕೆಲಸಕ್ಕೆ ತೊಂದರೆ ಆಗ್ಬೋದು ಅಥವಾ ಈತನಿಂದ ನನಗೆ ಈಗ ತೊಂದರೆ ಆಗಬಹುದು ಅನ್ನೋದು ಅವರ ಮೈಂಡಿಗೂ ಗೊತ್ತಿದೆ. ಸೊ ಹಾಗಾಗಿ ಅವ್ರೇನಾದರೂ ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡೋ ಸಾಧ್ಯತೆ ಇದೆಯಾ ಅಂತ ಹೇಳಿದ್ರೆ ಒಂದಷ್ಟು ನಿಧಾನ, ಬಟ್ ಆದರೆ ಕಾಂಟ್ಯಾಕ್ಟ್ ಆಗತ್ತೆ ಅಂತ ತೋರಿಸ್ತಾ ಇದೆ. ಇಲ್ಲಿ ಮೆಜಿಷಿಯನ್ ಮೇಜರ್ ಆಗಿ ಬಂದಿರೋದ್ರಿಂದ ಅವರು ಎಲ್ಲ ಕಡೆನೂ ಒಂದಷ್ಟು ಅಂದರೆ ಕೆಲಸದ ವಿಚಾರ ಆಗಿರಬಹುದು, ಅವರ ಮನೆ ವಿಚಾರ ಆಗಿರಬಹುದು,
ಅವರ ಫ್ರೆಂಡ್ ಸರ್ಕಲ್ ಆಗಿರಬಹುದು, ಪ್ರೀತಿ ವಿಚಾರ ಆಗಿರಬಹುದು, ಅವರ ವೈಯಕ್ತಿಕ ಲೈಫ್ ಆಗಿರಬಹುದು, ಇದಕ್ಕೆಲ್ಲದಕ್ಕೂ ಟೈಮ್ ಕೊಡ್ತಾರೆ ಅವರು. ನಿಮ್ಮೊಬ್ಬರಿಗೆ ಟೈಮ್ ಕೊಡಬೇಕು, ನಂಗೆ ನೀನೇ ಬೇಕು, ಇವ್ರು ಯಾರು ಬೇಡ ಅಂತ ಬರುವಂಥ ಸಾಧ್ಯತೆ ಅಂತೂ ಆ ಪರ್ಸನ್ನಲ್ಲಿ ಇಲ್ಲ. ಅವ್ರು ಯಾಕೆ ಅಂತ ಹೇಳಿದ್ರೆ ಅವರು ಎಲ್ಲರಿಗೂ ಬೇಕಾಗಿರುವಂಥ ವ್ಯಕ್ತಿಗಳಾಗಿರ್ತಾರೆ. ಅವರು ಎಲ್ಲ ವಿಚಾರಕ್ಕೂ ಎಲ್ಲ ಸಂದರ್ಭದಲ್ಲೂ ಎಲ್ಲರನ್ನೂ ಮ್ಯಾನೇಜ್ ಮಾಡುವಂಥ ವ್ಯಕ್ತಿ ಆಗಿರೋದ್ರಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ನಿಮ್ಮೊಬ್ಬರಿಗೆ ಅವರು ಪ್ರಾಮುಖ್ಯತೆ ಕೊಡ್ತಾರೆ, ಎಲ್ಲಾರನ್ನೂ ಬಿಟ್ಟು ಬರ್ತಾರೆ ಅನ್ನೋದು ಸುಳ್ಳಿನ ಮಾತಾಗಿದೆ. ಹೌದು, ಒಂದಷ್ಟು ತಿಂಗಳುಗಳ ಕಾಲ ಇಲ್ಲಿ ಪೆಂಟಿಕಲ್ ಜಾಸ್ತಿ ಬಂದಿರೋದ್ರಿಂದ ನಂಗೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ ಒಂದಷ್ಟು ನಿಧಾನನೇ ಆಗತ್ತೆ ಕಾಲ್ ಬರೋದು ಅಂತ ಹೇಳ್ಬೋದು. ನೀವು ತಾಳ್ಮೆಯಿಂದ ಇರಿ, ಅವರಿಂದ ಕಾಲ್ ಬರುತ್ತೆ. ಯಾಕೆಂದ್ರೆ ಅವರು ಒಂದಷ್ಟು ಕೆಲಸದ ವಿಚಾರವಾಗಿಯೇ ಜಾಸ್ತಿ ಓಡಾಡ್ತಾ ಇದ್ದಾರೆ ಅನ್ಸಲ್. ಹಣಕಾಸಿನ ವಿಚಾರದಲ್ಲೂ ಅವ್ರಿಗೆ ಒಂದಷ್ಟು ತಲೆನೋವುಗಳು ಇದೆ ಅನ್ನೋದೇ ಇಲ್ಲಿ ತೋರಿಸ್ತಾ ಇದೆ. ನಾನು ಈಗಾಗಲೇ ಹೇಳಿದಾಗೆ ಆ ವ್ಯಕ್ತಿ ನಮ್ಮ ಪ್ರೀತಿಗೋಸ್ಕರ ಮಾತ್ರ ಅವರು ಸೀಮಿತವಾಗಿಲ್ಲ. ಅವರು ಫ್ಯಾಮಿಲಿಗೂ ಟೈಮ್ ಕೊಡ್ತಾರೆ, ನಿಮಗೂ ಟೈಮ್ ಕೊಡ್ತಾರೆ, ಕೆಲಸಗಳಿಗೂ ಟೈಮ್ ಕೊಡ್ತಾರೆ. ಬ್ಯುಸಿ ಪರ್ಸನ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಸುಮ್ಮನೆ ಕೂತಾಗ್ಲೋ ಅಥವಾ ಇದ್ದಾಗ್ಲೋ ನಿಮ್ಮ ಒಟ್ಟಿಗೆ ನಡೆದಿರೋ ಕ್ಷಣಗಳು ಅವರು ತುಂಬಾ ಮೆಲ್ಕು ಹಾಕ್ತಾರೆ. ಏಕೆಂದರೆ ಸೆಂಟರ್ ಆಫ್ ಎನರ್ಜಿ ಕಪ್ಸ್ ಬಂದಿರೋದ್ರಿಂದ ಅವ್ರಿಗೆ ಕಳವಳ ಇದೆ. ನಿಮ್ಮ ಜೊತೆ ನಡೆದಿರೋ ಕ್ಷಣಗಳೆಲ್ಲ ನೆನಪಾಗುತ್ತೆ. ಮನುಷ್ಯರಲ್ವಾ ಅವರು. ನೀವು ಅನ್ಕೊಳ್ಬೋದು, ಎಷ್ಟೋ ಜನ ನನಗೆ ಕಾಲಲ್ಲಿ ಕೇಳ್ತೀರಿ, ನನಗೆ ಅವ್ರ ನೆನಪೇ ಆಗಲ್ವಾ, ನಾನು ನೆನ್ಪು ಮಾಡ್ಕೊಳ್ಳೋಷ್ಟು ಅವ್ರಿಗೆ ಸ್ವಲ್ಪನೂ ಆಗಲ್ವಾ. ಮನುಷ್ಯರಲ್ವಾ ಅವರು ಕೂಡ ನೆನ್ಪು ಮಾಡ್ಕೊಳ್ತಾರೆ. ಬಟ್ ಆದ್ರೂ ನೆನಪಾದ್ರೂ ತೋರಿಸ್ಕೊಳ್ದೆ ಇರೋ ಥರ ಇರ್ತಾರೆ. ಯಾಕೆ ಅವರು ಮತ್ತೆ ನಮ್ಮೊಟ್ಟಿಗೆ ಬರೋದಕ್ಕೆ ಲೇಟ್ ಆಗತ್ತೆ ಅಂತ ಹೇಳಿದ್ರೆ ಅಲ್ಲಿ ನೀವು ಅವ್ರಿಗೆ ಟೈಮೇ ಕೊಡಲ್ಲ. ನಮ್ಮ ಬಗ್ಗೆ ಅವ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರು ಟೈಮೇ ಕೊಡಲ್ಲ. ಫೋನ್ ಮಾಡ್ತಾನೆ ಇರ್ತೀರಿ, ಮೆಸೇಜ್ಗಳನ್ನ ಹಾಕ್ತಾನೆ ಇರ್ತೀರಿ. ಒಂದಷ್ಟು ದೂರ ಇದ್ದಾಗ, ಒಂದಷ್ಟು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದುಕೊಂಡು ನಿಮ್ಮಿಂದ ಅವ್ರಗಳಿಗೆ ಕಾಲ್ ಗೀಲ್ ಮೆಸೇಜ್ ಏನು ಹೋಗ್ದಂಗಿದ್ದಾಗ ಆ ಎನರ್ಜಿ ಮತ್ತೆ ಬೆದಕೋದಕ್ಕೆ ಶುರು ಮಾಡುತ್ತೆ, ಹುಡ್ಕೋದಕ್ಕೆ ಶುರು ಮಾಡುತ್ತೆ ನಮ್ಮ ಪ್ರೀತಿನ ಅಂತ ಹೇಳ್ಬಹುದು. ಸೊ ಇಲ್ಲೂ ಕೂಡ ಹಾಗೆ ಇದೆ. ಅವ್ರು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ, ಆದರೆ ಸದ್ಯಕ್ಕೆ ಮಾತ್ರ ಬರುವಂತಹ ಯಾವುದೇ ಸೂಚನೆಗಳು ಇಲ್ಲಿಲ್ಲ ಅಂತ ತೋರಿಸ್ತಾ ಇದೆ. ಬಟ್ ಅವ್ರ ಕಡೆಯಿಂದ ಕಾಲ್ ಬರುತ್ತಾ ಅಂದರೆ ಬಂದೇ ಬರುತ್ತೆ. ತಾಳ್ಮೆಯಿಂದ ವೇಟ್ ಮಾಡಿ. ಅವ್ರಿಗೂ ನಿಮ್ಮ ಮೇಲೆ ಪ್ರೀತಿ ಇದೆ. ಸಿಚುವೇಶನ್ ಅವ್ರನ್ನ ಈ ರೀತಿ ಮಾಡಿಟ್ಟಿದೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ಬೋದು.